ಬೆಂಗಳೂರು ನಗರಕ್ಕೆ ಗ್ಯಾರಂಟಿ ಬೇರೆ ಕೊಟ್ಟವ್ರಂತ. ಈಗ ಏನೋ 5% ಇದ್ದಿದ್ದನ್ನು 2%ಗೆ ರಿಯಾಯಿತಿ, 60%. ಇದೇನು ಒಂದು ತಗೊಂಡ್ರೆ 2 ಫ್ರೀ ಇದೆಯಲ್ಲ, ಅದೇನೋ ಸ್ಕೀಮ್ಗಳು, ಆ ಥರನ ಇದು? ಯಾವಾಗ ನೀವು ಜನ ಬಿ ಖಾತೆಯಿಂದ ಎ ಖಾತೆಗೆ ಅರ್ಜಿ ಹಾಕೊಳ್ಳಿಲ್ಲ, ಇವರು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅಲ್ಲ, ದುಡ್ಡಿಲ್ಲ ಅಲ್ಲಿ, ಎಂಥದೋ 5 ಇದು ಬೇರೆ ಮಾಡ್ಬಿಟ್ಟವ್ರಲ್ಲ. ಅಲ್ಲಲ್ಲ, ಇವೆಂಥವು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು GPA, ಅಲ್ಲಿ ದುಡ್ಡು ಎಲ್ಲೆಲ್ಲಿ ಎಷ್ಟು, ಯಾವ್ಯಾವ GPAಗಳಲ್ಲಿ ಎಷ್ಟೈತೆ ಗೊತ್ತಿಲ್ಲ. ಇಡೀ ಜನಗಳ ಮುಂದೆ ವೈಟ್ ಪೇಪರ್. ಅದಕ್ಕಿಲ್ಲಿ ಇನ್ನೊಂದ್ ಕಡೆ ರೈತರು ಇದು, ಇಲ್ಲಿ ಜನಗಳ ಬೆಂಗಳೂರು ನಾಗರಿಕರವರಲ್ಲ, ಅವ್ರ ಜೋಬಕ್ಕೆ ಕನ್ನ ಹಾಕೋದು. ಅದಕ್ಕೆ ಈ ಕಾರ್ಯಕ್ರಮ ಗ್ಯಾರಂಟಿ, 6ನೇ ಗ್ಯಾರಂಟಿ ಬೆಂಗಳೂರು ನಾಗರಿಕರಿಗೆ, 13ನೇ ಹುಟ್ಟುಹಬ್ಬದ ಪ್ರಯುಕ್ತ. ಈಗೆಲ್ಲ ಚದರಕ್ಕೆ 100 ರೂಪಾಯಿ ನಿಲ್ತೋ ಇನ್ನೂ ನಡೀತಿದೆಯೋ ಗೊತ್ತಿಲ್ಲ. ಡಿನೋಟಿಫಿಕೇಶನ್ ಮಾಡಲ್ಲ ಅಂತಾರೆ. ಡಿನೋಟಿಫಿಕೇಶನ್ ಮಾಡಲ್ಲ ಅಂತೇಳಿ ಇಲ್ಲಿ ನಿಮ್ಮ ಟೌನ್ ಪ್ಲಾನಿಂಗ್ ಮೆಂಬರ್ ಅವನು ಇರ್ತಾನಲ್ಲ, ಆಫೀಸರು, NOC ಕೊಡಕ್ಕೆ ಇಟ್ಕೊಂಡಿದ್ದೀರಲ್ಲ BDNಲ್ಲಿ. ಒಂದು NOC ಕೊಡಕ್ಕೆ ಈಗಲೂ ಅದೇನೋ 25 ಲಕ್ಷ 50 ಲಕ್ಷ ನಡೀತದಲ್ಲ. ಇದು ನಿಮ್ಮ ಗ್ಯಾರಂಟಿಲಿ ಕೊಟ್ಟಿರೋದು ಬೆಂಗಳೂರು ನಗರಕ್ಕೆ. ಕೋರ್ಟ್ ಆದೇಶ ಇದೆಯಂತೆ, ಏನೋ ಈಗ ರೆಗ್ಯುಲರೈಸೇಷನ್ಗೆ 5% ಇದ್ದಿದ್ದು 15%ಗೆ ಏರಿಕೆ ಮಾಡ್ತಾರಂತೆ. ಇದೆಲ್ಲ ದುಡ್ಡು ಹೊಡೆಯ ಕಾರ್ಯಕ್ರಮ ಇವ್ರದೆಲ್ಲ. ಜನ ನಂಬೇಡಿ. ಬೆಂಗಳೂರಿನ ನಾಗರಿಕರಿಗೆ ಮನವಿ ಮಾಡ್ತೇನೆ, ಇವತ್ತು ಬೆಂಗಳೂರು ನಗರ ಯಾವ ಪರಿಸ್ಥಿತಿ ತಂದಿಟ್ಟಿದ್ದಾರೆ, ಇವ್ರಿಗೆ ಏನಾದರೂ ಕಿಂಚಿತ್ತು ಜನಗಳ ಬಗ್ಗೆ ಗೌರವ ಇದೆಯಾ, ಭಯಭಕ್ತಿ ಇದೆಯಾ? ಇವ್ರು ನಂಬ್ಕೊಂಡು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ. ಇನ್ನು 2 ವರ್ಷ ಸುಮ್ಮನೆ ಎವರೇನು ಹೇಳವ್ರೆ, ಅಯ್ಯೋ ಅದು ಹೇಳಾರ ಅಧಿಕಾರಕ್ಕೆ ಬರೋಕ್ಕಾಯ್ತದ ಅಂತ. ನಾನು 120 130 ಸೀಟ್ ತಗೊಂಡು ಎಂದೂ ಅಧಿಕಾರಕ್ಕೆ ಬರಲೇ ಇಲ್ವಲ್ಲ. ನಾನು 38 ಸೀಟ್ 40 ಸೀಟ್ ಗೆದ್ದೇ ಬಂದನು, ಮುಖ್ಯಮಂತ್ರಿ ಆಗಿರೋನು. ಅದರಿಂದ ಬೆಂಗಳೂರು ನಾಗರಿಕರಿಗೆ ಹೇಳ್ತೀನಿ, ನಿಮಗೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರದ ಕಾರ್ಯಕ್ರಮ, ನಿಮ್ಮಿಂದ ದುಡ್ಡು ಹೊಡೆಯೋ ಕಾರ್ಯಕ್ರಮ ಇವೆಲ್ಲ ಯಾವುದಕ್ಕೂ ತಲೆಬಾಗಬೇಡಿ. ನನಗೆ ವಿಶ್ವಾಸ ಇದೆ, ನಿಮ್ಮಿಂದಲೇ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ತರ್ತಕ್ಕಂಥ ದಿನ ಏನು ದೂರ ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ಹಗುರವಾದಂಥ ರೀತಿಯಲ್ಲಿ, ನಿಮ್ಗೆ ಹೊರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಕ್ಕಂಥ ಸರ್ಕಾರ ತರಲಿಕ್ಕೆ ನನ್ನ ಹೋರಾಟ. ನಾನು ಮುಖ್ಯಮಂತ್ರಿ ಆಗೋದು ಬಿಡೋದು ಆಮೇಲೆ ಚರ್ಚೆ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ. ನಾನೇನು ಈಗಾಗಲೇ 2 ಬಾರಿ ಆಗೋಗಿದ್ದೀನಿ. ಬಟ್ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು. ನನಗೆ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು BJPಯ ಜೊತೆ ನಮ್ಮ ಸಂಬಂಧ ಏನು ಇಟ್ಕೊಂಡಿದ್ದೇನೆ. BJPಯ ಮೈತ್ರಿ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಹಿತದೃಷ್ಟಿಯಿಂದ. ನಾವೇನೋ ಸಂಪಾದನೆ ಮಾಡಬೇಕು ಅಂತ ಅಲ್ಲ. 2 ಬಾರಿ ನಾನು ಮುಖ್ಯಮಂತ್ರಿಯಾಗಿ ಎಲ್ಲರೂ ನೋಡಿದ್ರಿ ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ. ಚುನಾವಣೆ ನಡೆಸ್ಬೇಕಾದ್ರೆ ಹೌದು, ದುಡ್ಡಿಲ್ಲದೆ ಏನು ಚುನಾವಣೆ ನಡೆಸೋಕ್ಕಾಗಲ್ಲ. ಹಾಗಂತ ಹೇಳಿ ಪ್ರತಿದಿನ ಸರ್ಕಾರದಲ್ಲಿ ಫೈಲ್ ನೋಡ್ಬೇಕಾದ್ರೆ ರುಜು ಹಾಕೋದಿಕ್ಕೆ ಆ ರುಜು ತಗೊಂಡೋಗಿ ಮಾರಾಟಕ್ಕೆ ಇಟ್ಬಿಟ್ರೆ ಎಲ್ಲಿಗೆ ಬರುತ್ತೆ ಆಡಳಿತ ಅಂತಕ್ಕಂಥದ್ದು? ಕೇಳ್ತಿದಾರಲ್ಲ, ಅದೆಂಥದ್ದು, ನನಗೂ ಒಂದು ಬಾರಿ ಪೇಪರ್ ಪೆನ್ನು ಕೊಡಿ ಅಂತ ಕೊಟ್ಟವ್ರಲ್ಲಪ್ಪ. ಪೇಪರ್ ಪೆನ್ನ ಇದಕ್ಕ, ಈ ಕೆಲಸಗಳು ಮಾಡಕ್ಕ ಎಲ್ಲಾರನ್ನೂ ಎದುರಿಸ್ಕೊಂಡು. ಅದರಿಂದ ಇವತ್ತು ಈ ವಿಷಯದಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ನಮ್ಮ ಬಿಡದಿ ಹೋಬಳಿಯ ಜನತೆಯ ಆತಂಕ ಏನಿದೆ ರೈತರದು, ಎಲ್ಲ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಾವೇನು ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ ಯಾರ ಮೇಲೂ ಏನು ಯುದ್ಧ ಮಾಡಲ್ಲ. ಈ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಒಂದು ರೈತರ ಭೂಮಿಯನ್ನು ಉಳಿಸ್ಲಿಕ್ಕೆ ಏನು ನಮ್ಮ ಒಂದು ಅಳಿಲ್ ಸೇವೆ ಮಾಡಬೇಕು, ನಮ್ಮನ್ನು ಬೆಳೆಸಿರೋದಕ್ಕೆ ತಯಾರಾಗಿದ್ದೇನೆ. ಹಿಂದೆ ಸರಿಯ ಪ್ರಶ್ನೆ ಇಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂಥ
ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. ಹ್ಮ್ ಹ್ಮ್ 16 ಲಕ್ಷ ಜನ ಎ ಖಾತೆಯಿಂದ ಈ ಖಾತೆಗ, 7 ಲಕ್ಷ ಜನ ಬಿ ಖಾತೆಯಿಂದ ಎ ಖಾತೆ. ನಾನು ಅದನ್ನೇ ಹೇಳ್ತಾ ಇರೋದು, ಯಾರು ಕಟ್ಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ನಾನು ಹೇಳದ ಹಿನ್ನೆಲೆನಲ್ಲೇ ಇವರೇನು 5% ಫಿಕ್ಸ್ ಮಾಡಿದ್ರು. ಯಾವಾಗ ನಮ್ಮ ಜನ ದುಡ್ಡು ಕಟ್ಟಲಿಲ್ಲ, ಕೊಟ್ಟಿದ್ರಲ್ಲ ಟೈಮು, ಗಡುವು ಕೊಟ್ಟಿದ್ರಲ್ಲ, ಗಡುವು ಮೀರೋ ಎಷ್ಟೋ ದಿವಸ ಆಗೋಯ್ತು. ಈಗ 100 ದಿವಸದ ಗಡುವು ಕೊಟ್ಟವ್ರೆ. ಈಗ 2% ಇಳಿಸವ್ರಂತೆ, 60% ರಿಯಾಯಿತಿ ದೊರಕುತ್ತಂತೆ. ಆಮೇಲೆ ಇಲ್ಲ ಅಂದ್ರೆ ಮತ್ತೆ 5%. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸಾಲ ಸೋಲ ಮಾಡಿ ಇವ್ರು ಹೇಳ್ತಾರೆ ಅಂತ ಕಟ್ಕೊಳಕ್ ಹೋಗ್ಬೇಡಿ. ನಾವು ಬರ್ತೀವಿ. ನಿಮಗೆ ನಾನು ಏನು ಮಾತು ಕೊಟ್ಟಿದ್ದೀನಿ, ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ದಾಗೆ ಇದೆಲ್ಲವನ್ನ ರೆಗ್ಯುಲರೈಸ್ ಮಾಡ್ಕೊಡೋದು ನಮ್ಮ ಜವಾಬ್ದಾರಿ. ಅಯ್ಯೋ, ಅದೆಲ್ಲ ಈಗ ಚರ್ಚೆ ಬೇಡ, ಇನ್ನೊಂದ್ ದಿವ್ಸ ಮಾತಾಡ್ತೀನಿ. ಇವ್ರು ಯಾವ ತರ ಕಟ್ಟವ್ರೆ, ಇವರು ಮಾಡಿರೋ ಹಲವಾರು ಇದಕ್ಕೆ ನೋಡಿದೀವಿ. ಪಾಪ ಕಾಮನ್ ಮ್ಯಾನ್ಗೊಂದು ಇವ್ರಿಗೊಂದ. ಅದರಿಂದ ಎಲ್ಲಾರ್ಗು ಒಂದೇ ರೀತಿಲಿ ಇರ್ಬೇಕು. ಅದ್ರಲ್ಲಿ ಸಂಶಯನೇ ಇಲ್ಲ. ಎಲ್ಲದಕ್ಕೂ ರುಜುವು ಆಗ್ತಾವ್ರೆ. ಕೇಳಿದ್ದಕ್ಕೆಲ್ಲ ನಡೀತಿರೋದೇ ಅದಿಲ್ಲಿ. ಇಲ್ಲೇ ಇದ್ರೆ ಬೆಂಗಳೂರು ಈ ತರ ಆಗದ? ಅವ್ರನ್ನ ಕೇಳಿ. ಈಗ ಬೀದಿಲ್ ಚರ್ಚೆ ಮಾಡ್ತೀರಪ್ಪ, ಚದರಕ್ಕೆ 100 ರೂಪಾಯಿ ಫಿಕ್ಸ್ ಮಾಡಿದ್ರು ಅಂತೇಳಿ ಎಲ್ಲಾರ್ಗೂ ಗೊತ್ತು. ಅವ್ರ ಪಾರ್ಟ್ನರ್ಸ್ಗಳನ್ನೂ ಬಿಟ್ಟಿಲ್ಲ ಅವರು ಚದರದ ಇಶ್ಯೂನಲ್ಲಿ. ನನಗಿರೋ ಮಾಹಿತಿ. ಏನ್ ಪ್ರಾಪರ್ಟಿ ವ್ಯಾಲ್ಯೂ? ಯಾವತ್ತಿದ್ರು ಅದು ರೇಟ್ ಜಾಸ್ತಿ ಇರೋದೆ. ಅದೇನು ಕಡಿಮೆ ಮಾಡಕ್ಕಾಗಲ್ಲ ಬೆಂಗಳೂರಿನಲ್ಲಿ. ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ ಏನ್ ಮಾಡವ್ರೆ? ಪ್ರಾಪರ್ಟಿ ವ್ಯಾಲ್ಯೂಗಳು ಜಾಸ್ತಿ ಯಾಕೈತಿ? ಏರ್ಪೋರ್ಟ್ ಯಾಕೆ ಕೇಳ್ತಾವ್ರೆ? ಆ ಕಡೆಗೆ ಬೇಕು ಅಂತ ಹೇಳಿ ಏನ್ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ? ಇಲ್ಲಿ ಅವತ್ತಿನ ಇಶ್ಯೂನೇ ಬೇರೆ. ಅವತ್ ನಾವು ತೆಗೆದುಕೊಂಡಂತ ನಿರ್ಧಾರಗಳೇ ಬೇರೆ. ಇವತ್ತು ಅದು ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇಲ್ಲಿ ನಾವು ಸರ್ಕಾರದಿಂದ ಹಣ ಆಗ್ತಿರ್ಲಿಲ್ಲ, ಸರ್ಕಾರ ಸಾಲ ಎತ್ತುತ್ತಾ ಇರ್ಲಿಲ್ಲ ಅವತ್ತು. ಇಲ್ಲಿ ಸಾಲ 12,000 ಕೋಟಿ ಹುಡ್ಕೋದಲ್ಲಿ 3,000 ಕೋಟಿ ಇವ್ರು ಹಾಕ್ಬೇಕಂತೆ. ಅದಕ್ಕೆ 530 ಎಕರೆ ಭೂಮಿ ಬಿಡಿಯ ಕೊಡ್ತಾರಂತ. ಆಮೇಲೆ ಈಕ್ವಿಟಿ ಶೇರ್ ಅಲ್ಲಿ ಇದು ಯಾವುದೋ ನಮ್ಮ ಕಾಲದಲ್ಲಿ ಇರಲಿಲ್ಲ. ಆಗ DLF ಕಂಪನಿ ದೊಡ್ಡ ಕಂಪನಿ. ಅದು ಅವನು 60,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ, ಅದು ಬೇರೆ ದೊಡ್ಡ ಮಟ್ಟದ ಒಂದು ಯೋಜನೆ ಇತ್ತು. ಆಮೇಲೆ ಅದು ಅಲ್ಲಿಗೆ ನಿಲ್ತಷ್ಟೇ ಅದು. ನಾನು ಒಂದ್ ನಿಮಿಷ ಯಾವ GPA ಬರ್ಕೊಟ್ಟಿಲ್ಲ. ಯಾರು ಬರ್ಕೊಟ್ಟವ್ರೆ? ನಾನು ಮಾಡಿದ್ದು ಅಲ್ಲ ಅದು. ಈಗ ಅವ್ರ ಜೊತೆಲೆ ಕೆಲವ್ರು ಓಡಾಡ್ತವ್ರೆ, ನನಗ್ ಕೈ ಕೊಟ್ಟು ಅಲ್ಲೇ ಓಡಾಡ್ತಾವ್ರೆ. ನನ್ನ ಗಮನಕ್ಕೆ ಬರದೆ ನಮ್ಮ ವೈಫ್ಗೆ ಅಲ್ಲೇ ಒಂದು ಲ್ಯಾಂಡ್ನ ಖರೀದಿ ಮಾಡಿಸಿದ್ರು. 40 ಎಕರೆ ಇದೆ. ನಾನು ಅದು ಗೊತ್ತಾದ ಮೇಲೆ ಇತ್ತೀಚೆಗೆ ನನಗೆ 2018 ಯಾವಾಗ ಕೋವಿಡ್ ಅಟ್ಯಾಕ್ ಆಯಿತು, ನನಗೆ ಅಟ್ಯಾಕ್ ಆದಾಗ 1 ವರ್ಷ ನಾನು ತೋಟದಲ್ಲಿದ್ದೆ. ಆಗ ನಾನು ಈ ಒಂದು ಡೈರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದೆ. ನಾನೀಗೇನು ತೆಂಗಿನ ಗಿಡಗಳು ಹಾಕಿದ್ದೀನಿ, ಅದೇನು ಆ ಜಮೀನೇನು ಇವರೇನು ಯಾವುದೋ ಅಕ್ವೈರ್ ಏನಿಲ್ಲ. ಅದು 40 ವರ್ಷದಿಂದ ತಗೊಂಡಿರೋದೇನಿದೆ ಅದೆಂಥದ್ದು 4 ಎಕರೆಗೆ SIT PSIT ಮಾಡ್ಕೊಂಡು ಇನ್ನೂ ಓಡಾಡ್ತಾವ್ರೆ. ಇಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಸೇನೆ ಹಾಕಿರೋದಿದೆ, ಇಲ್ಲಿ ಕೊಟ್ಟಿರಲಿಲ್ಲ. ಇಲ್ಲಿ ಮಂಜಾನ ಇಟ್ಕೊಂಡವನು. ಇದು ಕೊಟ್ಟಿರೋದಲ್ಲ, GPA ಕೊಟ್ಟಿರೋದಲ್ಲ. ಅವರಿಗೆ ಜಮೀನು ಕೊಡ್ತೀವಿ ಅಂತ ಬರ್ಕೊಟ್ಟಿಲ್ಲ. ಯಾವುದು ಬರ್ಕೊಟ್ಟಿರೋದಲ್ಲ ಇದು.
ಜಮೀನು ಭೂ ಸ್ವಾಧೀನದಲ್ಲಿ ಇದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ನೋಟಿಸ್ಗಳನ್ನು ಹಾಗೂ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲಾತಿಗಳನ್ನು ನನಗೆ ಈ ಮೇಲ್ಕಂಡ ವಿಳಾಸಕ್ಕೆ ನೀಡಬೇಕಾಗಿ ಕೋರಿದೆ ಅಂತ ಹೇಳೋರಷ್ಟೇ. ಒಂದ್ ನಿಮಿಷ, ನಾನು ಹೇಳ್ತಾ ಇದ್ದೀನಲ್ಲ, ಈ ಜಮೀನು ಇದೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಅಲ್ಲಿ ಒಂದು ಡೈರಿ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಸಿದ್ದೆ ಡೈರಿ ಮಾಡಲಿಕ್ಕೆ. ನಾವು ಈಗಲೂ ಸಹ ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಇರ್ಬೋದು, ನಾನು ಎಲ್ಲೂ ಯಾರನ್ನು ಶೇರ್ ಕೊಡು ಅಂತ ಕೇಳಿಲ್ಲ. ದಿವಸ 100 ಜನ ಬರ್ತಾರೆ ಡೆಲ್ಲಿಯಿಂದ ನನ್ನ ಹತ್ರ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯವರು, ನಿಮ್ಮ ಕಂಪ್ನಿ ಶೇರ್ ಕೊಡಿ ಅಂತ ಎಲ್ಲೂ ಕೇಳಲಿಲ್ಲ ನಾನು. ನಾವು ರೈತರ ಮಕ್ಕಳು ರೈತರಾಗಿ ಬದುಕಬೇಕು ಅಂತ ಹೇಳಿ ಅಲ್ಲೆಲ್ಲೋ ನಾನು ಸಿನಿಮಾ ಹಂಚಿಕೆದಾರನಿದ್ದಾಗ ಒಂದು 45 ಎಕರೆ ಲ್ಯಾಂಡ್ ಖರೀದಿ ಮಾಡಿದ್ದೆ, ಇವತ್ತು ಅಲ್ಲಿದೆ. ಅದರ ಮೇಲೂ ಈ ಸರ್ಕಾರ ನಡೆಸ್ತಾವ್ರೆ. ಅವತ್ತು ಲ್ಯಾಂಡ್ ಏನು ಖರೀದಿ ಮಾಡಿದೆ ಅದರ 20 ಪಟ್ಟು ಈಗ ಖರ್ಚು ಮಾಡ್ಬೇಕಾಯ್ತು ನಾನೀಗ ಫೈಟ್ ಮಾಡಕ್ಕೆ ಇಲೀಗಲಿ. ಅದೊಂದು ಭಾಗ ಇದ್ಕೊಳ್ಳಿ. ಇದು ನಾನು ಇಲ್ಲಿ ಎಂಥದ್ದು ಇವ್ರದ್ದು ಟೌನ್ಶಿಪ್ ಬರುತ್ತೆ ಅಂತ ಹೇಳಿ ಜಮೀನು ಮಾಡಿದ್ದಾಗಲಿ, ಇಲ್ಲ ಇದನ್ನ ಕೊಡ್ತೀವಿ ಇದಕ್ಕೆ ಟೌನ್ಶಿಪ್ಗೆ ಅಂತ ನಾವೇನು ಒಪ್ಪಿಗೆ ಕರಾರು ಪತ್ರ ಕೊಟ್ಟಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಈಗಲೂ ಹೇಳ್ತೀನಿ, ದಯವಿಟ್ಟು ನೀವು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮಗೇನಾದ್ರೂ ದುಡ್ಡು ತಗೋಬೇಕಾಗಿಲ್ಲ, ಮಾಡೋದಾಗಿದ್ರೆ ಎಷ್ಟೋ ಮಾಡ್ಬೋದಾಗಿತ್ತು. ನಾನು ಇವತ್ತು ರೈತರೇ ರೆಡಿ ಇಲ್ಲ. ನನ್ನ ರೈತರು ಇವತ್ತು ಏನು ಹೋರಾಟ ಮಾಡ್ತಾವ್ರೆ, ಆ ಹೆಣ್ಣು ಮಕ್ಕಳು ಅರ್ಧ ಬೀದಿಲಿ ಮಲಗ್ತಾವ್ರಲ್ಲಿ ಟೆಂಟಲ್ಲಿ. ಆ ರೀತಿ ಹೋರಾಟ ಮಾಡ್ತಿರ್ತಕ್ಕಂಥ ನನ್ನನ್ನು ಬೆಳೆಸಿರೋ ಜನಕ್ಕೆ ನಾನು ದ್ರೋಹ ಮಾಡಿ ನನ್ನ ಜಮೀನಿಗೆ 2 ಕೋಟಿ ದುಡ್ಡು ತಗೊಳ್ಳ ಅಲ್ಲಿ. ನಾನು ಅದನ್ನೇ ಹೇಳಿದ್ದು, ಮಾಡಬೇಕು ಅಂದ್ರೆ ಬೇಕಾದಷ್ಟು ಮಾಡ್ಬೋದಾಗಿತ್ತು.